ಸಚಿವ ಭೈರತಿ ಸುರೇಶ್ಗೆ ಸಿಎಂ ಸಿದ್ದರಾಮಯ್ಯನವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಸ್, ಬಿಜೆಪಿ ಆರೋಪಗಳಿಗೆ ನನ್ನ ಹಾಗೆ ಉತ್ತರಿಸಬೇಕು ಕಣಯ್ಯ. ಕಾರಿನಲ್ಲಿ ತೆರಳುವಾಗ ಸಚಿವ ಭೈರತಿ ಸುರೇಶ್ಗೆ ಸಿಎಂ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಈ ರೀತಿ ಏನ್ ಹೇಳ್ತೀಯಾ ಅಂತ ಸಚಿವ ಭೈರತಿಗೆ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಹೇಳ್ತಿದ್ದೀನಿ ಸರ್ ಅಂತ ಭೈರತಿ ಸುರೇಶ್ ಉತ್ತರವನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ನಡೆದ ಸುದ್ದಿಗೋಷ್ಠಿಯ ಬಳಿಕ ಸಿಎಂ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಎಸ್, ಸಚಿವ ಭೈರತಿ ಸುರೇಶ್ಗೆ ಸಿಎಂ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದು, ಬಿಜೆಪಿ ಆರೋಪಗಳಿಗೆ ನನ್ನ ಹಾಗೆ ಉತ್ತರವನ್ನ ಕೊಡಬೇಕು, ಏನ್ ಹೇಳ್ತೀಯಾ ಹೇಳು ಅಂತ ಈ ರೀತಿ ಸಿಎಂ ಸಿದ್ದರಾಮಯ್ಯನವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಂದ್ರೆ ಬೆಳಗಾವಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿ ನಡೆಯುತ್ತೆ. ಇನ್ನು ಸುದ್ದಿಗೋಷ್ಠಿ ನಡೆದ ನಂತರ ಅಲ್ಲಿಂದ ತೆರಳುವಂತಹ ಸಂದರ್ಭದಲ್ಲಿ ಕಾರ್ನಲ್ಲಿ ಬರ್ತಾ ಇರಬೇಕಾದ್ರೆ ಈ ಒಂದು ಸಂಭಾಷಣೆ ನಡೆದಿರುವಂಥದ್ದು. ಬಿಜೆಪಿ ಆರೋಪಗಳಿಗೆ ನನ್ನ ಹಾಗೇನೆ ಖಡಕ್ ಆಗಿ ಉತ್ತರ ಕೊಡಬೇಕು, ನನ್ನ ಹಾಗೇನೆ ಉತ್ತರಿಸಬೇಕು ಕಣಯ್ಯ ಅಂತ ಕಾರಿನಲ್ಲಿ ತೆರಳುವಾಗ ಸಚಿವ ಭೈರತಿ ಸುರೇಶ್ಗೆ ಸಿಎಂ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಏನ್ ಹೇಳ್ತೀಯಾ ಹೇಳು ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್ ಅಂತ ಭೈರತಿ ಸುರೇಶ್ ಅವರು ಕೂಡ ಉತ್ತರವನ್ನ ಕೊಡ್ತಾರೆ. ಸದ್ಯ ಈ ಒಂದು ವಿಚಾರ ಈಗ ಚರ್ಚೆಗೂ ಕೂಡ ಗ್ರಾಸವಾಗಿರುವಂಥದ್ದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿಯ ನಂತರ ಸಿಎಂ ಸಿದ್ದರಾಮಯ್ಯನವರು ಸಚಿವ ಭೈರತಿ ಸುರೇಶ್ಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿರೋದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮೊದಲ ಏನು ಬೆಳಗಾವಿಯಲ್ಲಿ ನಿನ್ನೆ ಮಂಡಲದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮಾಡಿದ ನಂತರ ಏನು ಮದುವೆ ಕಾರ್ಯಕ್ರಮಕ್ಕೆ ತೆರಬೇಕಾಗಿತ್ತು. ತೆರಳುವ ಸಂದರ್ಭದಲ್ಲಿ ಕಾರಿನಲ್ಲಿ ಏನು ಭೈರತಿ ಸುರೇಶ್ ಅವರಿಗೆ ಸಚಿವರಿಗೆ ಒಂದು ಕ್ಲಾಸ್ ಅನ್ನು ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ರು. ಯಾಕೆ ನಾನು ಹೇಳಿದಷ್ಟು ಕೇಳಬೇಕಯ್ಯ, ಸುಮ್ಮನೆ ಏನೇನು ಉತ್ತರ ಕೊಡಬೇಡ ಅಂತ ಏನು ಒಂದು ಕ್ಲಾಸ್ ಅನ್ನು ತೆಗೆದುಕೊಂಡು ಏನು ಒಂದು ಮಾತನ್ನು ಹೇಳಿದ್ರು. ಯಾವುದೇ ತರ ಏನು ಹೇಳಿಕೆಯನ್ನು ಕೊಡಬಾರ್ದು, ನಾನು ಹೇಳಿದಷ್ಟು ಕೇಳ್ಬೇಕಂತ ಸಿಎಂ ಅವರು ಏನು ಭೈರತಿ ಅವರಿಗೆ ನೇರವಾಗಿ ಹೇಳಿದರು. ಮೊದಲ ಇನ್ನು ಈ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರು ಏನ್ ಆನ್ಸರ್ ಕೊಟ್ರು, ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಬಾಳಪ್ಪ? ಎಸ್, ಮೊದಲ ಏನು ಭೈರತಿ ಸುರೇಶ್ ಅವರು ಕಾರಿನಲ್ಲಿ ಏನು ಹಿಂದ್ಗಡೆ ಸೀಟಿನಲ್ಲಿ ಸುಮ್ಮನೆ ಕುಳಿತುಕೊಂಡು ಸಿಎಂ ಅವರು ಹೇಳಿದ ಮಾತಿಗೆ ತಲೆ ಕಾಲಿಯಾರಿಸುತ್ತಾ ಸುಮ್ಮನೆ ಕುಳಿತಿದ್ರು. ಹೀಗಾಗಿ ಒಟ್ಟಾರೆ ಹೇಳ್ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವರು ಇದ್ರು, ಮತ್ತೆ ಅವ್ರ ಜೊತೆಯಲ್ಲಿ ಏನು ಸಿಎಂ ಸಿದ್ದರಾಮಯ್ಯನವರು ಒಂದೇ ಮತ್ತು ಭೈರತಿ ಅವರು 3 ಜನ ಒಂದೇ ಕಾರಿನಲ್ಲಿ ಪ್ರಯಾಣ ಮಾಡುವಾಗ ಏನು ಭೈರತಿ ಸುರೇಶ್ ಅವರಿಗೆ ಏನು ಕ್ಲಾಸ್ ತೆಗೆದುಕೊಂಡು ಭೈರತಿ ಸುರೇಶ್ ಅವರು ಸುಮ್ಮನೆ ಕುಳಿತುಕೊಂಡು ನೀವು ಹೇಳಿದಂಗೆ ಕೇಳುತ್ತೇನೆ ಅಂತೇಳಿ ಸುಮ್ಮನೆ ಆಗ್ಬಿಟ್ರು ಮೊದಲ. ಎಸ್, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.